ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಬ್ಲೌಸ್ ಬಂದು ನಾನು ಲೆಹೆಂಗಾ ಮೇಲೆ ಡಿಸೈನ್ ಮಾಡಿರೋಂಥ ಬ್ಲೌಸು. ಈ ಬ್ಲೌಸ್ದು ಕಟಿಂಗ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ತೋರಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಫಸ್ಟ್ ಈಗ ಕ್ಯಾನ್ವಾಸನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕ್ಯಾನ್ವಾಸ್ ನೆಕ್ಕನ್ನು ನಾವು ಲೈನಿಂಗ್ ಮೇಲೆ ಇಟ್ಟು ನೀಟಾಗಿ ಐರನ್ ಮಾಡ್ಕೋಬೇಕು. ಯಾಕಂದರೆ ಕ್ಯಾನ್ವಾಸ್ಗೆ ಒಂದು ಸೈಡ್ ಗಮ್ ಇರುತ್ತಲ್ಲೋ ಆ ಗಮ್ಮನ್ನು ನಾವು ನೀಟಾಗಿ ಸ್ಟಿಕ್ ಆಗುತ್ತೆ. ಲೈನಿಂಗ್ ಸೈಡು ನೀಟಾಗಿ ಸ್ಟಿಕ್ ಆಗುತ್ತೆ. ಸ್ಟಿಕ್ ಆದಮೇಲೆ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ನಮಗೇನು ಲೈನಿಂಗ್ ಇರುತ್ತೋ ಅದನ್ನೆಲ್ಲ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಕರ್ವ್ಸ್ ಇರೋ ಹತ್ರ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಈ ರೀತಿ ಟಕ್ಸನ್ನು ಇಟ್ಕೊಂಡು ನೀವು ಈ ಕರ್ವ್ಸ್ ಇರೋ ಹತ್ರ ಕ್ಯಾನ್ವಾಸನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಕೆಲವರು ಕ್ಯಾನ್ವಾಸನ್ನು ಡೈರೆಕ್ಟಾಗಿ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನೆಕ್ಕನ್ನು ಸ್ಟಿಚ್ ಮಾಡಿ ಅದನ್ನು ರಿವರ್ಸ್ ಮಾಡಿಬಿಡ್ತಾರೆ. ಅಂದರೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಇಟ್ಟು ಈ ರೀತಿ ಅದ್ರ ಮೇಲೆ ಕ್ಯಾನ್ವಾಸ್ ಇಟ್ಟು. ಬಟ್ ಅದಕ್ಕಿಂತ ನಾವು ಈ ರೀತಿ ಸಪ್ರೇಟಾಗಿ ಲೈನಿಂಗ್ ಮೇಲೆ ಈ ರೀತಿ ನೆಕ್ಕನ್ನು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಮತ್ತು ಬ್ಲೌಸ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದು ನಿಮ್ಮ ಚಾಯ್ಸು. ನಿಮಗೆ ಹೇಗೆ ಬೇಕೋ, ಹೇಗೆ ಕನ್ವೀನಿಯೆಂಟ್ ಇದ್ದರೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಆದಷ್ಟು ತುಂಬ ತೆಳ್ಳಗೆ ಇರೋ ಕ್ಲಾತ್ಗಳ ಮೇಲೆ ಡೈರೆಕ್ಟು ನೀವು ಕ್ಯಾನ್ವಾಸನ್ನು ಪ್ಲೇಸ್ ಮಾಡ್ಕೊಂಡು ನೆಕ್ ಡಿಸೈನನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕ್ಯಾನ್ವಾಸ್ ಅನ್ನೋದು ನಮಗೆ ಕಾಣಿಸ್ತಿರುತ್ತೆ ಔಟ್ಸೈಡ್ಗೆ. ನೋಡಿ, ಈಗ ಪ್ರಿನ್ಸಸ್ ಕಟ್ ಶೇಪ್ಸ್ ಪ್ಯಾನಲ್ಸನ್ನು ಕೂಡ ನಾನು ಈ ರೀತಿ ಪ್ಲೇಸ್ ನೋಡಿ ಒಂದಕ್ಕೊಂದು ಆಪೋಸಿಟ್ ಬರೋ ಥರ ಈ ರೀತಿ ನೀಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ಗೆ. ಬಿಗಿನರ್ಸ್ಗೆ ಈ ಥರ ಸ್ಟಿಚ್ ಮಾಡೋದು ಅಂದರೆ ಲೈನಿಂಗ್ಸ್ಗೆ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡುವಾಗ ತುಂಬಾ ಮಿಸ್ಟೇಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಇಂಟು ಮಾರ್ಕ್ಸ್ ಹಾಕ್ಕೊಳ್ಳಿ. ಯಾಕಂದರೆ ಎರಡೂ ಒಂದೇ ಸೈಡ್ ಸ್ಟಿಚ್ ಮಾಡಿಬಿಡೋದು ಅಥವಾ ಎರಡೂ ಒಂದೇ ಕಡೆ ಬಂದುಬಿಡೋದು ಸ್ಟಿಚ್ ಆದಮೇಲೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಬಿಗಿನರ್ಸ್ಗೆ. ಸೊ ಸ್ಟಿಚ್ ಮಾಡೋದಕ್ಕಿಂತ ಮೊದಲೇ ಈ ರೀತಿ ಇಂಟು ಮಾರ್ಕ್ಸ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿದ ನಂತರ ನಮಗೆ ಎಕ್ಸೆಸ್ ಏನು ಫ್ಯಾಬ್ರಿಕ್ ಇದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಎಲ್ಲ ಪ್ಯಾನಲ್ಸ್ನೂ ಕೂಡ ನಾನು ಬ್ಯಾಕ್ ಪಾರ್ಟು ಮತ್ತು ಪ್ರಿನ್ಸಸ್ ಕಟ್ದು ಉಕ್ಸ್ ಆ್ಯಂಡ್ ಐ ಪಟ್ಟಿ ಪ್ಯಾನಲ್ನೂ ಕೂಡ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ಗೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ತೋರಿಸ್ಲಿಲ್ಲ. ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡೂ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಯಾವ ರೀತಿ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟು ನೆಕ್ ಬಿಡ್ದ ಹತ್ರ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಹಾಗೆ ನೆಕ್ ಡೀಪ್ ಹತ್ರ ಕೂಡ ನಾವು ಟಕ್ಕನ್ನು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಎರಡೂ ಪ್ಯಾನಲ್ಸ್ಗೂ ನೆಕ್ ಶೇಪ್ ಅನ್ನೋದು ಒಂದೇ ಲೆಂತು ಮತ್ತು ವಿಡ್ತಲ್ಲಿ ಬರಬೇಕಾಗುತ್ತೆ. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ನಾವೇನು ಕ್ಯಾನ್ವಾಸನ್ನು ರೆಡಿ ಮಾಡಿ ನೆಕ್ ಡೀಪ್ ಹತ್ರ ಕೂಡ ಈ ರೀತಿ ಟಕ್ಸನ್ನು ಇಟ್ಕೋಬೇಕಾಗುತ್ತೆ. ಎರಡೂ ಕಡೆ ಒಂದೇ ಥರ ಒಂದೇ ಲೆಂತಲ್ಲಿ ನಮಗೆ ನೆಕ್ ಅನ್ನೋದು ರೆಡಿ ಮಾಡ್ಕೋಬೇಕು. ಯಾಕಂದರೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಮಗೆ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಅನ್ನೋದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನೋಡಿ, ಈ ರೀತಿ ನೀಟಾಗಿ ಪೇಪರ್ ಕ್ಯಾನ್ವಾಸನ್ನು ನಾವೇನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪೇಪರ್ ಕ್ಯಾನ್ವಾಸನ್ನು ಕಟ್ ಮಾಡ್ಕೋಬೇಕಾದ್ರೆ ನೆಕ್ ಬಿಡ್ತ ಹತ್ರ ನಾವು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ಬಿಟ್ಕೊಂಡು ನಾವು ನೆಕ್ಕನ್ನು ಕಟ್ ಮಾಡ್ಕೋಬೇಕು ಅಂತ. ಇದಕ್ಕೋಸ್ಕರನೇ ನೀವು ನೆಕ್ ವಿಡ್ತನ್ನು ಕಟ್ ಮಾಡಿಬಿಟ್ರೆ ಪೇಪರ್ ಕ್ಯಾನ್ವಾಸ್ ಮೇಲೆ ನಿಮಗೆ ನೆಕ್ ವಿಡ್ತು ಅನ್ನೋದು ನೀವು ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಏನು ಕಟ್ ವರ್ಕ್ ಶೇಪ್ ಇದೆಯೋ ಆ ಕಟ್ ವರ್ಕ್ ಶೇಪಲ್ಲಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆದಷ್ಟು ಕ್ಯಾನ್ವಾಸ್ ಎಡ್ಜಲ್ಲಿ ನೀವು ಸ್ಟಿಚ್ ಹಾಕೋದಕ್ಕೆ ಟ್ರೈ ಮಾಡಿ. ತುಂಬ ಜನ ಏನು ಹೇಳ್ತೀರಂದರೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರದೇ ಇರೋ ಥರ ನೋಡ್ಕೊಳ್ಳಿ ಅಂತಾರೆ. ಬೇಡ, ಕ್ಯಾನ್ವಾಸ್ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ನೀವು ಕ್ಯಾನ್ವಾಸು ಒಳಗಡೆ 1/4 ಇಂಚು ಎಕ್ಸ್ಟ್ರಾ ಇರೋ ಥರ ಹಂಗೆಲ್ಲ ಸ್ಟಿಚ್ ಹಾಕೋಕ್ಕೆ ಹೋಗ್ಬೇಡಿ. ಕ್ಯಾನ್ವಾಸ್ ಎಡ್ಜಲ್ಲಿ ಅಂದರೆ ಒಂದೇ ಒಂದು ಪಾಯಿಂಟು ಅಷ್ಟು ಎಡ್ಜಲ್ಲೇ ನೀವು ಈ ರೀತಿ ನಿಮ್ಮ ನೆಕ್ ಶೇಪ್ ಏನಿರುತ್ತೋ ಆ ಶೇಪ್ ಪ್ರಕಾರ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಟ್ ವರ್ಕನ್ನು ಸ್ಟಿಚ್ ಮಾಡುವಾಗ ಆ ಕಟ್ ವರ್ಕ್ಸ್ ಇದಿರುತ್ತಲ್ವ ಎಡ್ಜಸ್ಸಲ್ಲಿ ತುಂಬ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ.
ಹಾಗೆ ಈ ರೀತಿ ನೆಕ್ಸನ್ನು ಅಥವಾ ಕಟ್ ವರ್ಕ್ಸನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ನಿಮ್ಮದು ಸ್ಟಿಚ್ಚಿಂಗ್ ಅಂತರ ಅನ್ನೋದು ನೀವೇನು ನಾರ್ಮಲಾಗಿ 2-2.5 ಇಟ್ಕೊಂಡು ಸ್ಟಿಚ್ ಮಾಡ್ತಿರಲ್ಲ, ಅದನ್ನು ಆದಷ್ಟು 1-1.5 ಇಟ್ಕೊಂಡು ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಯಾವುದೇ ನೆಕ್ ಶೇಪನ್ನು ನೀವು ಕ್ಯಾನ್ವಾಸನ್ನು ಸ್ಟಿಚ್ ಮಾಡ್ತಾಯಿದ್ರೆ ಆದಷ್ಟು ಸ್ಟಿಚ್ಚಿಂಗ್ದು ನೀವು ಕಡಿಮೆ ಇಟ್ಕೊಳ್ಳಿ ಅಂತರ ಅನ್ನೋದು, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಎಕ್ಸಸ್ 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಆ ಕಟ್ ವರ್ಕ್ ಶೇಪ್ ಹತ್ರ ಈ ರೀತಿ ವಿ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಾಗ ಅಲ್ಲಿ ಕೂಡ ಈ ರೀತಿ ಟ್ರಿಮ್ ಮಾಡ್ಕೋಬೋದು ನಿಮಗೆ ಎಕ್ಸಸ್ ಏನು ಫ್ಯಾಬ್ರಿಕ್ ಇದೆಯೋ ಅದು. ಹಾಗೆ ನೀವೇನು ಸ್ಟಿಚ್ ಹಾಕಿದ್ದೀರೋ ಆ ಸ್ಟಿಚ್ ಕಟ್ ಆಗದೇ ಇರೋ ಥರ ನೀವು ಆ ಶೇಪ್ಸ್ ಹತ್ರ ನೀಟಾಗಿ ಕಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗಬಾರ್ದು. ಒಂದು ವೇಳೆ ಕಟ್ ಆಗಿದೆ ಅಂದರೆ ನೀವು ಮತ್ತೆ ಹೊಸದಾಗಿ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ನೋಡಿ, ಫಿಂಗರ್ಸ್ ಸಹಾಯದಿಂದ ಈ ರೀತಿ ಅದನ್ನು ಕಟ್ ವರ್ಕ್ ಶೇಪನ್ನು ಹೊರಗಡೆಗೆ ತೊಳ್ಕೊಬೇಕು. ಹಾಗೆ ಈ ರೀತಿ ಟ್ವಿಸ್ಟ್ ಮಾಡಿ ಕ್ಲಾತನ್ನು ಕಟ್ ವರ್ಕ್ ಶೇಪ್ ಹತ್ರ ಸರಿಯಾಗಿ ಬಂದಿಲ್ಲ ಅಂದರೆ ಕ್ಲಾತನ್ನು ಈ ರೀತಿ 2 ಹ್ಯಾಂಡ್ಸನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಟ್ವಿಸ್ಟ್ ಮಾಡಿದಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಇನ್ನೂ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 1/4 ಇಂಚ್ಗಿಂತ ಕಡಿಮೆ ಇರೋ ಥರ ಮಾರ್ಜಿನನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ಕಾರ್ನರ್ಸ್ ಹತ್ರ ಈ ರೀತಿ ವಿ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ನಿಮ್ಗೆ ಆ ಎಡ್ಜಲ್ಲಿ ಏನು ಎಕ್ಸಸ್ ಫ್ಯಾಬ್ರಿಕ್ ಇದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೋದು. ಈ ರೀತಿ ಕಟ್ಸನ್ನು ಇಟ್ಕೊಳ್ಳೋವಾಗ ತುಂಬ ಹುಷಾರಾಗಿ ಕಟ್ಸನ್ನು ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಟಿಚ್ ಅನ್ನೋದು ಕಟ್ ಮಾಡಬಾರ್ದು. ಇಲ್ಲ ನೀವು ಸಿಸರಲ್ಲಾದರೂ ಮಾಡಿ, ಇಲ್ಲ ಈ ರೀತಿ ಟ್ರಿಮ್ಮರನ್ನು ಯೂಸ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ನೀಟಾಗಿ ಇದನ್ನು ಬ್ಯಾಕ್ ಸೈಡ್ಗೆ ರಿವರ್ಸ್ ಮಾಡಿಕೊಂಡು ಮೇಲ್ಗಡೆ ಬೇಕಾದರೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲ ಬೇಡ ಅನ್ನೋಂಗಿದ್ರೆ ನೀವು ನೀಟಾಗಿ ಐರನ್ ಮಾಡ್ಕೊಬಿಟ್ರು ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಹೇಗೋ ನಾವು ಒಳಗಡೆ ಎಮ್ಮಿಂಗನ್ನು ಮಾಡ್ತೀವಿ, ಸೊ ನೀವು ಮೇಲ್ಗಡೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡ್ರು ಅಥವಾ ಹಾಕದೇ ಇದ್ದರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆದಷ್ಟು ಐರನ್ ಮಾಡೋದಂತೂ ಮರ್ತೋಗ್ಬೇಡಿ. ಫಿನಿಶಿಂಗ್ ಚೆನ್ನಾಗಿರ್ಬೇಕಂದ್ರೆ ಕಂಪಲ್ಸರಿ ನೀವು ಐರನ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೆಡಿ ಮಾಡ್ಕೋಬೇಕು. ಫಿನಿಶಿಂಗ್ ನೋಡ್ತಿದ್ರಲ್ಲ ಯಾವ ರೀತಿ ನಮಗೆ ನೆಕ್ ಪ್ಯಾಟ್ರನ್ ಅನ್ನೋದು ರೆಡಿ ಆಯಿತು ಫ್ರಂಟಲ್ಲಿ ಅಂತ. ನಾವಿಲ್ಲಿ ಡಬಲ್ ಪ್ಯೂಸಿಂಗನ್ನು ಯೂಸ್ ಮಾಡಿದ್ದೀವಿ. ಇನ್ನೊಂದು ಕ್ಯಾನನ್ನು ಯೂಸ್ ಮಾಡಿಕೊಂಡು ನಾನು ನೆಕ್ಕನ್ನು ಸ್ಟಿಚ್ ಮಾಡಿರೋದ್ರಿಂದ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬಂದಿದೆ. ನೋಡಿ, ಈಗ ಇದಕ್ಕೆ ಸೈಡಲ್ಲಿ ನಾವು ಬಾರ್ಡರ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ನೋಡಿ, ಬಾರ್ಡರ್ ಏನು ಉಳಿದಿರುತ್ತೆ ನಿಮ್ಮ ಹತ್ರ ಆ ಬಾರ್ಡರ್ನ ಈ ರೀತಿ ತೊಗೊಂಡು ಬಾರ್ಡರ್ ಮೇಲೆ ಏನಾದರೂ ಪ್ರಿಂಟು ಆ ಥರದ್ದು ಬಂದಿದ್ರೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಯಾವ ಕಡೆ ನಿಮಗೆ ಪ್ರಿಂಟ್ ಅನ್ನೋದು ನೀವು ಕಾಣಿಸ್ಬೇಕು ಅಂತ ನೀಟಾಗಿ ನೋಡಿಕೊಂಡು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆದಷ್ಟು ಎಡ್ಜಲ್ಲಿ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊತ ನೀವು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಫೋಲ್ಡ್ ಮಾಡ್ಕೊಳ್ಳೋ ಹೋಗೋಷ್ಟೇ ಎಲ್ಲೂ ರಿಂಕಲ್ಸ್ ಅನ್ನೋದು ಇರಕೂಡ್ದು. ಆ ರೀತಿ ನೀವು ಈ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಳಗಡೆ ಎಕ್ಸಸ್ ಏನು ಫ್ಯಾಬ್ರಿಕ್ ಇದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ನಿಮಗೆ ಈ ಪಟ್ಟಿ ಬಿಡ್ತು ಎಷ್ಟಿರಬೇಕೋ ನೋಡಿಕೊಂಡು ಅಷ್ಟಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ನನಗೆ ಪಟ್ಟಿ ಅನ್ನೋದು ತುಂಬ ದೊಡ್ಡದಾಗಿರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಳಗಡೆ ಕ್ಲಾತ್ ಅನ್ನೋದು ನಮಗೆ ಜಾಸ್ತಿ ಇರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಅಂತ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಪಟ್ಟಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೋಡಿಕೊಂಡು ನೀವು 1 ಇಂಚು ಪಟ್ಟಿ ಬೇಕಾಗುತ್ತಾ 1.25 ಇಂಚು ಪಟ್ಟಿ ಬೇಕಾಗುತ್ತಾ ನೋಡಿಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಫಿನಿಶಿಂಗ್ ನೋಡ್ತಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ಸೇಮ್ ಈ ಕಡೆ ಪ್ಯಾನಲ್ಗೂ ನೀವು ಇದೇ ರೀತಿಯೇ ಬಾರ್ಡರನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಪ್ಯಾನಲ್ಗೂ ಬಾರ್ಡರ್ನ ಸ್ಟಿಚ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ನಮಗೆ ಪ್ರಿಂಟ್ ಅನ್ನೋದು ಆ ಕಡೆ ಯಾವ ಸೈಡ್ ಬಂದಿದೆಯೋ ಸೇಮ್ ಅದೇ ರೀತಿಯೇ ಈ ಕಡೆಯೂ ಅದಕ್ಕೆ ಆಪೋಸಿಟ್ ಬರೋ ಥರನೇ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಏನಾದರೂ ಡಿಸೈನ್ಸು ಆ ಥರ ಬಂದಾಗ ಸ್ವಲ್ಪ ನೋಡಿಕೊಂಡು ನೀವು ಈ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಆ ಕಡೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ವೋ ಅದೇ ರೀತಿಯೇ ಈ ಕಡೆಯೂ ಸ್ಟಿಚ್ ಮಾಡ್ಕೋಬೇಕು. ಒಳಗಡೆ ಏನು ಎಕ್ಸಸ್ ಮಾರ್ಜಿನ್ ಇದೆಯೋ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ.
ಆ ಕಡೆ ಪಟ್ಟಿ ಎಷ್ಟು ವಿಡ್ತಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವೋ ಸೇಮ್ ಅಷ್ಟೇ ವಿಡ್ತಲ್ಲಿ ಈ ಕಡೆ ಪಟ್ಟಿನೂ ಕೂಡ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ಪಟ್ಟಿನ 1.5 ಇಂಚ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಕಡೆ ಪಟ್ಟಿ ಬಂದು 1 ಇಂಚಿಗೆ ಸ್ಟಿಚ್ ಹಾಕಿದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ. ಆ ಕಡೆ ಎಷ್ಟು ವಿಡ್ತಲ್ಲಿ ನೀವು ಫೋಲ್ಡ್ ಮಾಡ್ಕೊಂಡು ಪಟ್ಟಿನ ಸ್ಟಿಚ್ ಮಾಡಿರ್ತೀರೋ ಸೇಮ್ ಈ ಕಡೆನೂ ಅಷ್ಟೇ ಇರಬೇಕು. ನೋಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಟೇಪಿಂದ ಮೆಜರ್ ಮಾಡಿ ತೋರಿಸಿ ನೋಡಿ. 1.25 ಇಂಚು ಪಟ್ಟಿ ಸೇಮ್ ಈ ಕಡೆನೂ 1.25 ಇಂಚು ಪಟ್ಟಿ ಅನ್ನೋದು ನಮಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಕ್ಸಸ್ ಇರೋದನ್ನು ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲೇ ನಾನು ಸಪ್ರೇಟಾಗಿ 4 ಪ್ಯಾನಲ್ಸ್ಗೂ ಈ ರೀತಿ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡ್ಕೊತಾ ಹೋಗೋಣ. ನೋಡಿ ಆರ್ಮೋಲ್ ಸೈಡಿಂದ ಒಂದು ಪ್ಯಾನಲ್ನ ಈ ರೀತಿ ಸ್ಟಿಚ್ ಮಾಡ್ಕೊತಾ ಬರ್ತಾ ಇದ್ದೀನಿ. ನೀವೇನು ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀರೋ ಆ ಮಾರ್ಜಿನ್ಗೆ ನೀವು ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡುವಾಗ ಯಾವುದೇ ಕಾರಣಕ್ಕೂ ಪ್ಯಾನಲ್ಸ್ನ ಎಳೆದು ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದು ಕ್ರಾಸಲ್ಲಿರೋದ್ರಿಂದ ನೀವು ಕ್ಲಾತನ್ನು ಎಳೆದಷ್ಟು ಅದು ಕ್ಲಾತ್ ಅನ್ನೋದು ಸಾಗುತ್ತೆ. ಸೊ ಅದಕ್ಕೋಸ್ಕರ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ ಅಂತ ನೀಟಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಡಿ. ನೋಡ್ತಿದ್ರಲ್ಲ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ತುಂಬ ನೀಟಾಗಿ ಬಂದಿದೆ. ಈಗ ಉಕ್ಸ್ ಪಟ್ಟಿ ಮತ್ತು ಹೈ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡೋಣ. ನೋಡಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 1.25 ಇಂಚ್ ಇರೋ ಥರ ಡಬಲ್ ಫೋಲ್ಡಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊತಾ ಇದ್ದೀನಿ. 1 ಇಂಚು ಅಥವಾ 1.25 ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಳಿ ಲೈನಿಂಗು. ಐ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಯೂಸ್ ಮಾಡ್ಕೋತೀನಿ. ನೋಡಿ ಲೈನಿಂಗು ಒಂದು 3 ಇಂಚಸ್ ಬಿಡ್ತಿರೋ ಥರ ಒಂದು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋವಾಗ ನಾವು ಮೈನ್ ಫ್ಯಾಬ್ರಿಕ್ಕು ಮೇಲ್ಗಡೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ನಾವೇನು 1/4 ಇಂಚು ಮಾರ್ಜಿನನ್ನು ತೊಗೊಂಡಿರ್ತೀವಲ್ವ ಆ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಈಗ ಅದನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಆಲ್ರೆಡಿ ನೆಕ್ ಅನ್ನೋದು ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರೋದ್ರಿಂದ ನೆಕ್ ಸೈಡು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಅದನ್ನು ಒಳಗಡೆಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡಿಂಗ್ ಮೇಲೆ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ಕೆಳಗಡೆ ನಾವು ಬೇಕಾದರೆ ಕೆಳಗಡೆ ನಾವು ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ನಾವೇನು ಫಿನಿಶಿಂಗ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ನೆಕ್ ಸೈಡು ನಮ್ಗೆ ಆಲ್ರೆಡಿ ನೆಕ್ ಅನ್ನೋದು ಫಿನಿಶಿಂಗ್ ಕೊಟ್ಟಿರೋದ್ರಿಂದ ನೆಕ್ ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಹೈ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಎರಡು ಫ್ಯಾಬ್ರಿಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಹೈ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡು ಫ್ಯಾಬ್ರಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ದಿನ ನಿಮಗೆ ಬಾಳಿಕೆ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ರಾಂಗ್ ಸೈಡು ಮೈನ್ ಫ್ಯಾಬ್ರಿಕ್, ರಾಂಗ್ ಸೈಡು ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನಾನು ಯಾವುದೇ ಬ್ಲೌಸ್ಗಾಗಲಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಯೂಸ್ ಮಾಡ್ತೀನಿ ಹೈ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ. ನೋಡಿ ಆಗಲೇ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡುವಾಗ ನಾವು ರೈಟ್ ಸೈಡ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿದ್ವಿ. ಹೈ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ರಾಂಗ್ ಸೈಡ್ ಅಂದರೆ ಲೈನಿಂಗ್ ಸೈಡ್ ಪ್ಲೇಸ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕು. ಈಗ 1/4 ಇಂಚು ಮಾರ್ಜಿನ್ಗೆ ಏನು ಸ್ಟಿಚ್ ಮಾಡಿದ್ದೀವೋ ಅದನ್ನು ಈ ರೀತಿ ಪಕ್ಕಕ್ಕೆ ಸರಿಸ್ಕೊಂಡು ಅದ್ರ ಮೇಲೆ ಒಂದು ಸ್ಟಾಫ್ ಸ್ಟಿಚ್ಚನ್ನು ಹಾಕಿ ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿ ಫಸ್ಟ್ ಒಂದು ಫೋಲ್ಡ್ ಮಾಡಬೇಕು, ಆನಂತರ ಇನ್ನೊಂದು ಫೋಲ್ಡ್ ಮಾಡಿ ನೀವೇನು 1/4 ಇಂಚು ಮಾರ್ಜಿನ್ಗೆ ಈಗ ಸ್ಟಿಚ್ ಹಾಕಿರ್ತೀರೋ ಆ ಮಾರ್ಜಿನ್ನು ಕ್ಲೋಸ್ ಆಗೋ ಥರ ಇದನ್ನು ಫೋಲ್ಡ್ ಮಾಡಿಕೊಂಡು ನೀವು ಅದರ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ಹಾಗೆ ನೆಕ್ ಸೈಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಫಿನಿಶಿಂಗನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲೇ 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ನೆಕ್ ಹತ್ರ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ನೆಕ್ ಸೈಡು. ಈಗ ಐ ಪಟ್ಟಿ ಮೇಲೆ ಉಕ್ಸ್ ಪಟ್ಟಿನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಲೆಂತನ್ನು ಚೆಕ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೋಬೇಡಿ. ಯಾಕಂದರೆ ಐ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಲೆಂತ್ ಅನ್ನೋದು ಎರಡೂ ಕೂಡ ಸಮವಾಗಿರಬೇಕು. ಎಕ್ಸಸ್ ಏನು ದಾರಗಳಿರುತ್ತೋ ಅವೆಲ್ಲವನ್ನು ನೀಟಾಗಿ ಟ್ರಿಮ್ ಮಾಡ್ಕೋಬೇಡಿ. ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಬ್ಯಾಕ್ ಪಾರ್ಟನ್ನು ಆಲ್ರೆಡಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡಿದ್ದೀವಿ. ಈಗ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು
ಸೇಮ್ ಮತ್ತು ಕ್ಯಾನ್ವಾಸ್ ನೆಕ್ಕನ್ನು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಈ ರೀತಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಮೇಲ್ಗಡೆ ನಾವು ನೆಕ್ಕನ್ನು ಕ್ಯಾನ್ವಾಸ್ ನೆಕ್ಕನ್ನು ಕಟ್ ಮಾಡುವಾಗ ಏನಕ್ಕೆ ನಾವು 1/4 ಇಂಚು ಕಟ್ ಮಾಡಿದ್ರೆ ಈ ರೀತಿ ಇಟ್ಕೊಳ್ತೀವಿ ಅಂದರೆ ನೋಡಿ, ನೆಕ್ ಬಿಡ್ತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ರೀತಿ ನಾವು ಕಟ್ ಮಾಡಿದೆ ಕ್ಯಾನ್ವಾಸಲ್ಲಿ ನೆಕ್ಕನ್ನು ಕಟ್ ಮಾಡ್ದಿರಾ ಈ ರೀತಿ ಒಂದು 1/4 ಇಂಚಷ್ಟು ಇಟ್ಕೊಳ್ಳೋದ್ರಿಂದ ನೆಕ್ ಅನ್ನೋದು ಕರೆಕ್ಟಾಗಿ ನಮಗೆ ಮೈನ್ ಫ್ಯಾಬ್ರಿಕ್ ಮೇಲೆ ಏನು ನೆಕ್ ಬಿಡ್ತ್ ಮಾರ್ಕ್ ಮಾಡಿರ್ತೀವೋ ಸೇಮ್ ಅದೇ ನೆಕ್ ಬಿಡ್ತಿಗೆ ನಾವು ಕ್ಯಾನ್ವಾಸನ್ನು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ, ನೀಟಾಗಿ ಅಲ್ಲಲ್ಲಿ ಈ ರೀತಿ ಗುಂಡ್ಪಿನ್ಸನ್ನು ಪ್ಲೇಸ್ ಮಾಡಿಕೊಂಡು ಈಗ ಈ ನೆಕ್ ಶೇಪ್ ಏನಿದೆಯೋ ಅದ್ರ ಪ್ರಕಾರ ನೀಟಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ಇದರಿಂದ ಏನು ಅಡ್ವಾಂಟೇಜು ಅಂದರೆ ನೆಕ್ ಶೇಪಲ್ಲಿ ನೀವು ನೆಕ್ ಬಿಡ್ತನ್ನು ಒಂದು 1/2 ಇಂಚ್ ಇಟ್ಕೊಳ್ಳೋದ್ರಿಂದ ನಿಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೀವು ಶೋಲ್ಡರ್ ಜಾಯಿಂಟ್ಸನ್ನು ಮಾಡಿದಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಶೋಲ್ಡರ್ ಅನ್ನೋದು ಹೆಚ್ಚು ಕಡಿಮೆ ಅನ್ನೋದು ಬರ್ದಿರ ನೀಟಾಗಿ ಜಾಯ್ನ್ ಆಗುತ್ತೆ. ನೋಡಿ, ಅಲ್ಲಿ ನಮಗೇನು ಬೋಟ್ ನೆಕ್ ಶೇಪ್ ಆದಮೇಲೆ ನೆಕ್ ಡಿಸೈನ್ ಇದೆಯೋ ಅಲ್ಲಿ ಒಂದು ಪೆನ್ನಲ್ಲಿ ಈ ರೀತಿ ನೀಟಾಗಿ ಡ್ರಾ ಮಾಡಿಕೊಂಡು ನೀವು ಡ್ರಾ ಮಾಡಿರೋ ಥರನೇ ಅದ್ರ ಮೇಲೇ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಏನು ಕಟ್ ವರ್ಕ್ ಶೇಪ್ಸ್ ಇದೆಯೋ ಆ ಕಟ್ ವರ್ಕ್ ಶೇಪ್ಸ್ ಹೇಗಿದೆಯೋ ಹಾಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆದಷ್ಟು ಕ್ಯಾನ್ವಾಸ್ ಎಡ್ಜಲ್ಲಿ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಬಿಗಿನರ್ಸ್ಗೆ ಈ ರೀತಿ ಕಟ್ ವರ್ಕ್ಸನ್ನು ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀವು ನಿಮ್ಮದೇ ಸ್ವಂತ ಬ್ಲೌಸಸ್ ಮೇಲೆ ಈ ರೀತಿ ಕಟ್ ವರ್ಕ್ ಶೇಪನ್ನು ಸ್ಟಿಚ್ ಮಾಡಿಕೊಂಡು ಪ್ರಾಕ್ಟೀಸ್ ಆದಮೇಲೆ ನೀವು ಕಸ್ಟಮರ್ ಬ್ಲೌಸಸ್ ಮೇಲೆ ಟ್ರೈ ಮಾಡಿ. ಈ ರೀತಿ ನೀಟಾಗಿ ಆ್ಯಂಡ್ ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡುವಾಗ ನಾನು ಮೊದಲೇ ಹೇಳಿದಾಗೆ ಸ್ಟಿಚಿಂಗ್ ಅಂತರ ಅನ್ನೋದು ತುಂಬಾ ಕಡಿಮೆ ಇಟ್ಕೋಬೇಕು. ಅದರಲ್ಲೂ ಎಸ್ಪೆಷಲಿ ನೀವು ಕಟ್ ವರ್ಕನ್ನು ಸ್ಟಿಚ್ ಮಾಡ್ತಿದ್ದೀರಂದರೆ ಕಂಪಲ್ಸರಿ ಸ್ಟಿಚಿಂಗ್ ಸ್ಪೀಡ್ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಹಾಗೆ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇವೆರಡನ್ನೂ ನೀವು ಕಂಪಲ್ಸರಿ ಫಾಲೋ ಮಾಡಬೇಕು. ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡುವಾಗ ನಿಮ್ಮ ಸ್ಟಿಚಿಂಗ್ ಅಂತರ ಅನ್ನೋದು 1 or 1.5 ಇದರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ವರ್ಕ್ ಶೇಪು ಹೇಗಿದೆಯೋ ಹಾಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಬರಬೇಕು. ನಾನಿಲ್ಲಿ ಉಕ್ಸು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವೇನೇನಾದರೂ ಬಟನ್ಸು ಸ್ಟಿಚ್ ಮಾಡ್ತೀವಿ, ಶೋ ಬಟನ್ಸ್ ಅನ್ನೋದಾದರೆ ಮೊದಲೇ 1-2 ಇಂಚಸ್ ಅಥವಾ ಒಂದು 3 ಇಂಚಸ್ ಅಷ್ಟು ಡೋರಿನ ರೆಡಿ ಮಾಡಿಕೊಂಡು ಈ ಡೋರಿನ ಇಲ್ಲಿ ಇನ್ಸೈಡೇ ಬರೋ ಥರ ನೀವು ಅಲ್ಲಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾವು ಒಂದು ವೇಳೆ ಶೋ ಬಟನನ್ನು ಸ್ಟಿಚ್ ಮಾಡಿದ್ರೆ ಯಾವ ರೀತಿ ಡೋರಿನ ನಮಗೆ ಔಟ್ಸೈಡು ಮಾರ್ಜಿನ್ ಕಾಣಿಸ್ತಿರೋ ಥರ ಇನ್ಸೈಡಲ್ಲಿ ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಆ ಕಟ್ ವರ್ಕ್ ಶೇಪಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಇಟ್ಕೊಂಡು ನೀಟಾಗಿ ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೆಕ್ ಸೈಡು ಜಾಸ್ತಿ ಮಾರ್ಜಿನನ್ನು ಕೂಡ ನೀವು ಈ ಕಟ್ ವರ್ಕ್ ಶೇಪ್ ಹತ್ರ ಬಿಡೋದಕ್ಕೂ ಹೋಗಬಾರ್ದು. ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಆದಷ್ಟು 1/4 ಇಂಚು ಅಥವಾ 1/4 ಇಂಚಿಗಿಂತ ಕಡಿಮೆ ಇರೋ ಥರ ನೀವು ಮಾರ್ಜಿನನ್ನು ನೋಡ್ಕೋಬೇಕಾಗುತ್ತೆ. ಏನು ಆ ಕಟ್ ವರ್ಕ್ ಶೇಪ್ಸ್ ಹತ್ರ ಇರುತ್ತಲ್ಲ ನೋಡಿ, ಅಲ್ಲೆಲ್ಲ ವಿ ಶೇಪಲ್ಲಿ ಈ ರೀತಿ ಇಟ್ಕೊಂಡು ಅಲ್ಲಿ ಏನು ಎಕ್ಸಸ್ ಫ್ಯಾಬ್ರಿಕ್ ಇರುತ್ತೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕ್ಯಾನ್ವಾಸು ಕಟ್ ಆಗಬಾರ್ದು, ಅಲ್ಲಿ ನೀವು ಹಾಕಿರೋ ಸ್ಟಿಚ್ಚು ಕೂಡ ಕಟ್ ಆಗಬಾರ್ದು. ಆ ರೀತಿ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಇಲ್ಲಿ ರೌಂಡ್ ಶೇಪ್ ಹತ್ರ ಕೂಡ ಅಷ್ಟೇ ಟಕ್ಸನ್ನು ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಅದನ್ನು ರಿವರ್ಸ್ ಮಾಡುವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಹಾಕಿರೋ ಸ್ಟಿಚ್ ಕಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಇಲ್ಲ ನೀವು ಸಿಸರಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಟ್ರಿಮ್ಮರ್ ಆದರೂ ಯೂಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಆ ಶೇಪ್ಸ್ ಹತ್ರ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಆದಷ್ಟು ನೀವೇನು ಸ್ಟಿಚ್ ಹಾಕಿರ್ತೀರೋ ಆ ಸ್ಟಿಚ್ವರೆಗೂ ನೀವು ನಿಧಾನಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ನಿಧಾನಕ್ಕೆ ನೋಡಿ, ನಿಮ್ಮ ಫಿಂಗರ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿ ಆ ಕಟ್ ವರ್ಕ್ ಶೇಪನ್ನು ಈ ರೀತಿ ಮಾಡ್ಕೋಬೇಕು. ಆ ಕಟ್ ವರ್ಕ್ ಶೇಪ್ ಅನ್ನೋದು ನಿಧಾನಕ್ಕೆ ಈ ರೀತಿ ರಿವರ್ಸ್ ಮಾಡ್ಕೋಬೇಕಾಗುತ್ತೆ. ಎಡ್ಜಲ್ಲಿ ಕೂಡ ಒಂದು ಫಿಂಗರ್ಸನ್ನು ಯೂಸ್ ಮಾಡ್ಕೊಳ್ಳಿ. ಫಿಂಗರ್ಸಿಂದ ಸರಿಯಾಗಿ ಬರಲಿಲ್ಲ ಅಂದರೆ ಯಾವುದಾದ್ರೂ ಟೂಲನ್ನು, ನಾನಿಲ್ಲಿ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಿಕೊಂಡು ಒಳಗಡೆ ತೊಳ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹೊರಗಡೆ ಈ ರೀತಿ ಮೂವ್ ಮಾಡ್ಕೋಬೇಕು. ಈ ರೀತಿ ಮೂವ್ ಮಾಡುವಾಗ ಹುಷಾರು.
ತುಂಬ ಶಾರ್ಪಾಗಿರೋ ಟೂಲ್ಸನ್ನೆಲ್ಲ ಯೂಸ್ ಮಾಡಿಬಿಟ್ರೆ ಹೊರಗಡೆ ಸ್ಟಿಚ್ಚನ್ನು ದಾಟ್ಕೊಂಡು ಹೊರಗಡೆ ಬಂದುಬಿಡುವಂಥ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಫಿಂಗರ್ಸಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊತ ಮೂವ್ ಮಾಡ್ಕೋಬೇಕು. ಹಾಗೆ ಕಟ್ ವರ್ಕ್ಸ್ ಹತ್ರ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬಂದಿಲ್ಲ ಅಂದರೆ ನೀವು ಈ ರೀತಿ ಹ್ಯಾಂಡನ್ನು ಬಳಸ್ಕೊಂಡು ಟ್ವಿಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಟ್ವಿಸ್ಟ್ ಮಾಡಬೇಕು. ಎಲ್ಲ ಕಟ್ ವರ್ಕ್ಸ್ ಹತ್ರ ಈ ರೀತಿ ಟ್ವಿಸ್ಟ್ ಮಾಡಿದಾಗ ಕ್ಲಾತನ್ನು ಅಲ್ಲಿ ಏನಾದರೂ ನಿಮಗೆ ಎಕ್ಸಸ್ಸು ಮಾರ್ಜಿನ್ಸು ಆ ಥರದ್ದು ಏನಾದರೂ ಇದ್ದಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹಾಗೆ ಐರನ್ ಮಾಡ್ಕೊಂಬರೋವಾಗ ನಾನು ಪ್ರಿನ್ಸಸ್ ಕಟ್ ಶೇಪನ್ನು ಕೂಡ ಈ ರೀತಿ ನೋಡಿ, ನಾವೇನು ಇಂಟರ್ಲಾಕ್ ಮಾಡ್ಕೊಂಡಿರ್ತೀವಲ್ಲ ಎರಡೂ ಶೇಪ್ಸ್ಗೂ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಪಾರ್ಟ್ ನೆಕ್ಕನ್ನು ಕೂಡ ನಾನು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿದ ನಂತರ ನಮಗೆ ಫಿನಿಶಿಂಗ್ ನೋಡ್ತಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಡಾಟ್ಸು ಮತ್ತು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಡಾಟ್ಸನ್ನು ಸ್ಟಿಚ್ ಮಾಡೋದಕ್ಕೋಸ್ಕರ ನೋಡಿ, ಫಸ್ಟು ನಾವೇನು ನೆಕ್ ಸ್ಟಿಚ್ ಮಾಡ್ತೀವೋ ಆ ನೆಕ್ ಮೇಲೆ ನಮಗೆ ಸ್ಟಿಚ್ ಬರದೇ ಇರೋ ಥರ, ಅಂದರೆ ಡಾಟ್ಸು ಸ್ಟಿಚ್ ಬರದೇ ಇರೋ ಥರ ನೋಡಿಕೊಂಡು ಎರಡೂ ಡಾಟ್ಸು ಒಂದೇ ಪ್ಲೇಸಲ್ಲಿ ಬರೋ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಡಾಟ್ ಲೆಂತ್ ಬಂದು 4 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಾವು ಏನಾದರೂ ಡಿಸೈನ್ ಮಾಡಿದ್ದೀವಿ ನೆಕ್ಕಿಗೆ ಅಂದಾಗ ಡಾಟ್ಸ್ ಅನ್ನೋದು ನಮಗೆ ಎಕ್ಸಾಕ್ಟಾಗಿ ಬರೋದಿಲ್ಲ. ಸ್ವಲ್ಪ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಹೋಗುತ್ತೆ. ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸ್ಟಿಚ್ ಮಾಡ್ಕೊಳ್ಳಿ. ಈಗ ಲೈನಿಂಗನ್ನು ತೊಗೊಂಡು ನೋಡಿ 1.5 ಇಂಚ್ ಇರೋ ಥರ ನೋಡಿಕೊಂಡು ಪಟ್ಟಿಗೋಸ್ಕರ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನಾವು 1.5 ಇಂಚ್ ಇರೋ ಥರ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟಾಗಿ. ಇದನ್ನು ಈ ರೀತಿ ಜಾಯಿನ್ ಮಾಡಿಕೊಂಡು ನೀಟಾಗಿ ಒಂದು ಸೈಡು 1/4 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, 1/4 ಇಂಚ್ಗಿಂತ ಎಕ್ಸ್ಟ್ರಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಕೆಲವೊಂದು ಸಬ್ಸ್ಕ್ರೈಬರ್ಸು ವೀಡಿಯೋ ತುಂಬ ಸ್ಪೀಡಾಗಿದೆ ಮೇಡಮ್, ಸ್ಪೀಡಾಗಿ ಹೇಳ್ತೀರಾ ನೀವು, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಕೆಲವೊಂದು ಜನ ನಂಗೆ ಕಮೆಂಟ್ ಮಾಡಿದರು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತುಂಬ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೇ ಬಿ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ, ಆ ಡಾಟ್ಸ್ ಹತ್ರ ಬಂದಾಗ ಒಂದು ಸ್ಮಾಲಾಗಿ ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಪಟ್ಟಿನ. ಈ ಕಡೆ ಡಾಟ್ ಹತ್ರ ಬಂದಾಗೂ ಈ ಕಡೆಯೂ ಕೂಡ ಒಂದು ಸ್ಮಾಲ್ ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಮಾರ್ಜಿನ್ಗೋಸ್ಕರ, ಆ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ನಮಗೆ ಮಾರ್ಜಿನ್ ಅನ್ನೋದು ಇಲ್ಲಿ ಲೇಯರ್ಸ್ ಅನ್ನೋದು ಜಾಸ್ತಿ ಇದ್ದಾಗ ನಮಗೆ ಒಳಗಡೆ ಮಾರ್ಜಿನ್ ಅನ್ನೋದು ತುಂಬ ದಪ್ಪ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ವಿ ಕಟ್ಟಲ್ಲಿ ಎಕ್ಸ್ಟ್ರಾ ಇರೋ ಮಾರ್ಜಿನನ್ನು ಈ ರೀತಿ ಕಟ್ ಮಾಡಿಕೊಂಡಾಗ ಒಳಗಡೆಗೆ ನೀವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೂ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ನೋಡಿ, ಮೇಲ್ಗಡೆ ಸ್ಟಾಫ್ ಸ್ಟಿಚ್ಚನ್ನು ಹಾಕ್ಕೊಂಡೆ ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು. ನೀವೇನು ಫ್ರಿಲ್ ಇಟ್ಟಿದ್ದೀರ ಆ ಫ್ರಿಲ್ಲನ್ನು ಲೈನಿಂಗ್ ಸೈಡ್ ಕೂಡ ಈ ರೀತಿ ಇಟ್ಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಬರುತ್ತೆ ಅಂತ. ಈಗ ನೀಟಾಗಿ ಶೋಲ್ಡರ್ ಜಾಯಿಂಟ್ಸನ್ನು ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಶೋಲ್ಡರನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು ಶೋಲ್ಡರ್ ಜಾಯಿಂಟ್ಸ್ಗೋಸ್ಕರ ಒಂದು 1/2 ಇಂಚ್ ಮಾರ್ಜಿನನ್ನು ತೊಗೊಂಡಿದ್ದೀವಲ್ಲ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ನೀವು ಕ್ಯಾನ್ವಾಸ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋವಾಗ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆಲ್ಲೂ ಕೂಡ ಶೋಲ್ಡರ್ ಜಾಯಿನ್ ಮಾಡೋವಾಗ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೀವೇನಾದರೂ ಅಲ್ಲೇನಾದರೂ ಮಿಸ್ಟೇಕ್ ಮಾಡಿದ್ದೀರ ಅಂದಾಗ ಕಂಪಲ್ಸರಿ ನಿಮಗೆ ಬ್ಯಾಕ್ ಶೋಲ್ಡರು ಮತ್ತು ಫ್ರಂಟ್ ಶೋಲ್ಡರ್ ಅನ್ನೋದು ಈಕ್ವಲಾಗಿ ಮ್ಯಾಚ್ ಆಗೋದಿಲ್ಲ. ನೋಡಿ, ಈ ಕಡೆಯೂ ಕೂಡ ನಮಗೆ ಶೋಲ್ಡರ್ ಅನ್ನೋದು ಎಷ್ಟು ನೀಟಾಗಿ ಬ್ಯಾಕ್ ಶೋಲ್ಡರು ಮತ್ತು ಫ್ರಂಟ್ ಶೋಲ್ಡರ್ ಅನ್ನೋದು ಮ್ಯಾಚ್ ಆಗಿದೆ. ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ. ಈಗ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟಲ್ಲಿ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ಈಗ ನಾವು ಪಟ್ಟಿನ ಸ್ಟಿಚ್ ಮಾಡಿಲ್ಲ. ಸೈಡ್ ಸೀಮ್ ಅಲೌನ್ಸಸ್ ಕಡೆ ಆರ್ಮೋಲ್ ಸೈಡು ಎರಡೂ ಈಕ್ವಲಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ನಾವು ಫ್ರಂಟ್ ಪಾರ್ಟಲ್ಲಿ ಎಷ್ಟಕ್ಕೆ ಪಟ್ಟಿನ ಸ್ಟಿಚ್ ಮಾಡಬೇಕು ಅಂತ ಈ ರೀತಿ ನೋಡಿ, ಆರ್ಮೋಲ್ ಸೈಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡಾಗ ಏನಾದರೂ ಆರ್ಮೋಲ್ ಸೈಡ್ ಏನೋ ಹೆಚ್ಚು ಕಡಿಮೆ ಅಂದರೆ ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿವರೆಗೂ ನಾವು ಪಟ್ಟಿನ ಫ್ರಂಟ್ ಪಾರ್ಟಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಮತ್ತೆ 1.5 ಇಂಚ್ ಇರೋ ಥರ ಈ ರೀತಿ ಲೈನಿಂಗನ್ನು ತೊಗೊಂಡಿದ್ದೀನಿ. ಎರಡು ಪಟ್ಟಿ ಬೇಕಾಗಿರೋದ್ರಿಂದ ನೋಡಿ 2 ಪಟ್ಟಿನ ಈ ರೀತಿ ಕಟ್ ಮಾಡಿಕೊಂಡು ಒಂದು ಸೈಡು 1/4 ಇಂಚ್ ಮಾರ್ಜಿನನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಮಾರ್ಕ್ ಮೇಲೆ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. ಈ ಪ್ರಿನ್ಸಸ್ ಕಟ್ ಏನು ಸ್ಟಿಚ್ ಮಾಡಿರುತ್ತೋ ಅಲ್ಲಿ ಕೂಡ
ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನಮಗೆ ಲೇಯರ್ಸ್ ಅನ್ನೋದು ಜಾಸ್ತಿ ಇದ್ದಾಗ ನಾವು ಈ ರೀತಿ ವಿ ಕಟ್ಟಲ್ಲಿ ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೊಬಿಡಬೇಕು. ಇದನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡು ನೀಟಾಗಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಉಕ್ಸ್ಪಟ್ಟಿ ಸೈಡು ನೀಟಾಗಿ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಅನ್ನೋದು ಆಗಬಾರ್ದು. ನೋಡಿ, ಈ ರೀತಿ ಕರೆಕ್ಟಾಗಿ ಉಕ್ಸ್ಪಟ್ಟಿ ಲೆವೆಲ್ಗೆ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀವೇನು ಫ್ರಿಲ್ ಇಟ್ಟಿದ್ದೀರ ಆ ಫ್ರಿಲ್ಲನ್ನು ಕೂಡ ಅಲ್ಲಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಬನ್ನಿ. ನೀವು ಬೇಕಾದರೆ ಇಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ನೀಟಾಗಿ ಎಮ್ಮಿಂಗ್ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ಎಮ್ಮಿಂಗನ್ನು ಮಾಡ್ತಾಯಿಲ್ಲ, ಯಾಕಂದರೆ ತುಂಬ ಅರ್ಜೆಂಟ್ರಿ ನಾನು ಈ ಬ್ಲೌಸನ್ನು ಕೊಡಬೇಕಾಗಿದೆ ಕಸ್ಟಮರ್ಗೆ. ನೋಡಿ, ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡಿರುತ್ತೆ, ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಇಟ್ಕೋಬೇಕು. ಈ ಕಡೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಮಾರ್ಕಿಂಗ್ ಮೇಲೆ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಲೈನಿಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಅಲ್ಲಿ ಫ್ರಿಲ್ ಇಟ್ಕೊಂಡೇ ಸ್ಟಿಚ್ ಮಾಡಿ ಉಕ್ಸ್ಪಟ್ಟಿ ಸೈಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಫಿನಿಶಿಂಗ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಈಗ ಸ್ಲೀವ್ಸನ್ನ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಸ್ಲೀವ್ಸ್ಗೆ ನಾನು ಯಾವುದೇ ರೀತಿ ಲೈನಿಂಗನ್ನು ಯೂಸ್ ಮಾಡ್ತಾಯಿಲ್ಲ. ಸೊ ಫಸ್ಟು ಕೆಳಗಡೆ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ನೋಡಿ, ಫಸ್ಟು ಒಂದು ಫೋಲ್ಡನ್ನು ಮಾತ್ರ ತೊಗೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದರೆ ಕೆಳಗಡೆ ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ಫಸ್ಟು ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಿ ಆನಂತರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಈಗ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ನ ನೋಡ್ಕೋಬೇಕು. ಹಾಗೆ ಇನ್ನೊಂದು ಸ್ಲೀವ್ಸ್ಗೂ ಕೂಡ ಸೇಮ್ ಫಸ್ಟು ಒಂದು ಫೋಲ್ಡ್ ಮಾಡಿಕೊಂಡು 1/4 ಇಂಚಿಗೆ ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಆನಂತರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ನಾವಿಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನೀವು ಡೈರೆಕ್ಟ್ ಒಂದೇ ಸಲ 2 ಸಲ ಫೋಲ್ಡಿಂಗ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈಗ ನಾವು ಮಿಡ್ ಪಾಯಿಂಟ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ 3 ಇಂಚಸ್ಸು ಏನು ಫ್ರಿಲ್ಸನ್ನು ಇಡೋದಕ್ಕೆ, ಅಲ್ಲಿಂದ ನಾವು ಈಗ ಫ್ರಿಲ್ಸನ್ನು ಇಟ್ಕೊತಾ ಬರಬೇಕು. ನೋಡಿ, 3 ಇಂಚಸ್ಗೆ ಈ ರೀತಿ 2 ಕಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈಗ ನಾವು ಚಿಕ್ಕದಾಗಿ ಫ್ರಿಲ್ಸನ್ನು ಇಟ್ಕೊತಾ ಬರಬೇಕು. ಆದಷ್ಟು ಸಣ್ಣದಾಗಿ ಫ್ರಿಲ್ಸನ್ನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನಿಲ್ಲಿ ಒಂದು ಸ್ಲೀವ್ಸ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ಗೂ ಕೂಡ ನೀವು ಫ್ರಿಲ್ಸನ್ನು ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಏನು 3 ಇಂಚಸ್ ಫೋಲ್ಡಿಂಗಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ ಅಂದರೆ 6 ಇಂಚಸ್ವರೆಗೂ ನಾವು ಈ ರೀತಿ ಚಿಕ್ಕದಾಗಿ ಫ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನ ಕೂಡ ನೀವು ರೆಡಿ ಮಾಡ್ಕೊಳ್ಳಿ. ಮಿಡ್ ಪಾಯಿಂಟ್ನ ನೋಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಿಡ್ ಪಾಯಿಂಟ್ನ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರು ನಾವೇನು ಮಿಡ್ ಪಾಯಿಂಟ್ ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿ ಅದನ್ನು ಶೋಲ್ಡರ್ ಹತ್ರ ಕರೆಕ್ಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವಿಲ್ಲಿ ಸ್ಲೀವ್ಸ್ಗೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ತೆಗ್ದಿಲ್ಲ. ಸೊ 2 ಸ್ಲೀವ್ಸ್ನ ಯಾವ ಕಡೆ ಬೇಕಾದರೂ ನೀವು ಸ್ಟಿಚ್ ಮಾಡ್ಕೋಬೋದು. ಈಗ ಚೆಕ್ ಮಾಡ್ಕೊಳ್ಳಿ, ಇಲ್ಲೇನಾದರೂ ನಿಮಗೆ ಆರ್ಮೋಲ್ ರೌಂಡ್ ಏನಾದರೂ ನಿಮಗೆ ಸ್ಲೀವ್ಸ್ ಪಾರ್ಟಲ್ಲಿ ಏನಾದರೂ ಜಾಸ್ತಿ ಬರ್ತಿದ್ರೆ ಅಲ್ಲಿ ಸಣ್ಣ ಮೇಲ್ಗಡೆ ಒಂದು ಫ್ರಿಲ್ಲನ್ನು ಇಟ್ಕೊಳ್ಳಿ. ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸ್ಲೀವ್ಸ್ ಆರ್ಮ್ ರೌಂಡು ಮತ್ತು ಬ್ಲೌಸ್ ಆರ್ಮ್ ರೌಂಡ್ ಅನ್ನೋದು ಕರೆಕ್ಟಾಗಿ ಈ ರೀತಿ ಮ್ಯಾಚ್ ಆಗಬೇಕು. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರಕೂಡ್ದು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ನೀವು ಈ ರೀತಿ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಆರ್ಮ್ ರೌಂಡ್ಗೆ ಮ್ಯಾಚ್ ಆಗ್ತಿಲ್ಲ ಅಂದರೆ ನೀವೇನಾದರೂ ಹಾಕಿರೋ ಏನು ಫ್ರಿಲ್ಸ್ ಇಟ್ಟಿದ್ದೀರೋ ಅದೇನಾದರೂ ಮ್ಯಾಚ್ ಆಗ್ತಿಲ್ಲ ಅಂದರೆ ಒಂದು ಫ್ರಿಲ್ನ ಬಿಚ್ಕೊಂಡು ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ ಸ್ಲೀವ್ಸ್ ಆರ್ಮ್ ರೌಂಡು ಮತ್ತು ಬ್ಲೌಸ್ ಪೀಸ್ ಆರ್ಮ್ ರೌಂಡ್ ಅನ್ನೋದು ಎರಡೂ ಕೂಡ ಈಕ್ವಲಾಗಿ ಮ್ಯಾಚ್ ಆಗಬೇಕು. ನೋಡಿ, ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಬಿಡಿ.
ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನೂ ಕೂಡ ನಾವು ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ಒಂದು ಸ್ಲೀವ್ಸ್ನ ಮಾತ್ರ ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ವ, ಈ ರೀತಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಇನ್ನೊಂದು ಸ್ಲೀವ್ಸ್ನೂ ಕೂಡ ಇದೇ ರೀತಿಯೇ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ನಾನು ಇಂಟರ್ಲಾಕ್ ಅಂದರೆ ಓವರ್ಲಾಕನ್ನು ಮಾಡಿಕೊಂಡು ಬಂದಿದ್ದೀನಿ. ಈಗ ನಾವು ಸೈಡ್ ಜಾಯಿಂಟ್ಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟು ಲೈನಿಂಗ್ ಸೈಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ನಾವೇನು 2 ಇಂಚಸ್ ಮಾರ್ಜಿನ್ ತೊಗೊಂಡಿರ್ತೀವೋ ಆ ಮಾರ್ಜಿನ್ ಹತ್ರಗೆ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಸೈಡ್ ಜಾಯಿಂಟ್ಸನ್ನು ಮಾಡುವಾಗ ನಿಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಹಾಗೆ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಆರ್ಮ್ ರೌಂಡು ಫ್ರಂಟ್ ಆರ್ಮ್ ರೌಂಡ್ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲೊಂದು ಗುಂಡು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಸೈಡು ಎರಡೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಇವರು ಸ್ಲೀವ್ಸ್ ಲೂಸ್ ಬಂದು 4.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ಆರ್ಮ್ ರೌಂಡ್ ಹತ್ರ ನಾವು ಆಲ್ರೆಡಿ 2 ಇಂಚಸ್ ಮಾರ್ಜಿನ್ ತೊಗೊಂಡಿರ್ತೀವಲ್ಲ, ಆ 2 ಇಂಚಸ್ ಮಾರ್ಜಿನ್ ಹತ್ರಗೆ ನೀಟಾಗಿ ರೀತಿ ಸ್ಟಿಚ್ ಹಾಕ್ಕೊತಾ ಬರಬೇಕು. ನಿಮ್ಗೆ ಎಷ್ಟು ಸ್ಟಿಚಸ್ ಬೇಕಾಗುತ್ತೋ ಅಷ್ಟು ಸ್ಟಿಚಸ್ನ ನೀವು ಇಲ್ಲಿ ಹಾಕ್ಕೋಬೋದು, ಕಾಲು ಇಂಚು ಮಾರ್ಜಿನನ್ನು ನೋಡಿಕೊಂಡು. ಸೇಮ್ ಈ ಕಡೆ ಕೂಡ ಅದೇ ರೀತಿ ನೀವು ಸೈಡ್ ಜಾಯಿಂಟ್ಸನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಕೆಳಗಡೆ 2 ಇಂಚಸ್ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ ಇರೋ ಥರ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆರ್ಮ್ ರೌಂಡ್, ಬ್ಯಾಕ್ ಆರ್ಮ್ ರೌಂಡು ಮತ್ತು ಫ್ರಂಟ್ ಆರ್ಮ್ ರೌಂಡ್ ಹತ್ರ ಈ ರೀತಿ ಗುಂಡು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಆ ಖರ್ಚು ಅನ್ನೋದು ನಮಗೆ ಸ್ಲೀವ್ಸ್ ಸೈಡ್ ಇರೋ ಥರ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದರೂ ಇದ್ದರೆ ನಿಮಗೆ ಈ ರೀತಿ ಟ್ರಿಮ್ ಮಾಡ್ಕೊಬಿಡಿ. ಹಾಗೆ ಸ್ಲೀವ್ಸ್ ಹತ್ರ ಎರಡು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ನಿಮ್ಮ ಸ್ಲೀವ್ಸ್ ಲೂಸ್ ಎಷ್ಟಿದೆಯೋ ಚೆಕ್ ಮಾಡಿಕೊಂಡು ಟೇಪಿಂದ ಮೆಜರ್ ಮಾಡ್ಕೊಳ್ಳಿ. 4.25 ಇಂಚು ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 4.25 ಇಂಚ್ ಹತ್ರ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಆರ್ಮ್ ರೌಂಡ್ ಹತ್ರ ಬಂದಾಗ ನಮಗೆ ಮಾರ್ಜಿನ್ ಅನ್ನೋದು ಸ್ಲೀವ್ಸ್ ಸೈಡ್ಗಿರೋ ಥರ ನೋಡ್ಕೊಳ್ಳಿ. ಎರಡೂ ಕಡೆ 2 ಇಂಚಸ್ ಏನು ಸಿವಿಂಗ್ ಅಲೋನ್ಸ್ ಇತ್ತು ಆ 2 ಇಂಚಸ್ ಹತ್ರಗೆ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಎಕ್ಸ್ಟ್ರಾ ಸ್ಟಿಚಸ್ ಬೇಕಾಗುತ್ತೋ ಅಷ್ಟು ಸ್ಟಿಚಸ್ನ ನೀವು ಕಾಲು ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೋಬೋದು. ಆದಷ್ಟು 3 or 4 ಸ್ಟಿಚಸ್ ಇರೋ ಥರ ನೋಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಲೈನಿಂಗು ಮತ್ತು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಓವರ್ಲಾಕನ್ನು ಮಾಡ್ಕೊಬಿಡಿ. ನಿಮ್ಮ ಹತ್ರ ಓವರ್ಲಾಕ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಫೈನಲಾಗಿ ಬ್ಲೌಸ್ ಅನ್ನೋದು ಈ ರೀತಿ ನಮಗೆ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋನ ಯಾರ್ಯಾರು ನೋಡಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೋಡಿದ್ರಲ್ಲ, ಬ್ಯಾಕ್ ಸೈಡ್ ನಮಗೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ. ಒಂದು ಸಲ ನೀಟಾಗಿ ಬ್ಲೌಸನ್ನು ಐರನ್ ಮಾಡ್ಕೊಬಿಟ್ರೆ ತುಂಬಾ ಚೆನ್ನಾಗಿ ನಮಗೆ ಬೋಟಿಕ್ ಲೆವೆಲಲ್ಲಿ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ.